ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗ್ಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಈ ಸ್ಟೋರಿ ನೋಡಿದ್ರೆ ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ ಆಗಬಾರದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ನಾನು ಕೀರ್ತಿಶ್ರೀ. ಯಾಕೋ ಮನೆಯಲ್ಲಿ ಗಂಡ ಹೆಂಡತಿ ಜಗಳ ನಿಲ್ತಾನೇ ಇಲ್ಲ. ಯಾರೋ ಮಾಟ ಮಂತ್ರ ಮಾಡಿಸ್ಬಿಟ್ಟವ್ರೆ. ನನ್ನ ಗಂಡನ ಮೇಲೆ ಅವಳು ವಶೀಕರಣ ಮಾಡ್ಸವಳೆ. ಅದೆಷ್ಟು ದುಡ್ಡು ಬಂದ್ರು ಹಿಂಗ್ ಬಂದ್ ಹಂಗ್ ಹೋಗ್ತದೆ. ಸಾಲ ಸಾಲ ಸಾಲ. ಯಾರೋ ಆಗ್ದೋರು ಗೊಂಬೆ ಹೊಡೆದು ಬಿಟ್ಟವ್ರೆ. ಇಂಥ ಕತೆಗಳನ್ನೆಲ್ಲ ನೀವು ನಂಬ್ತೀರಾ? ಎಸ್ ಮೇಡಮ್ ಅನ್ನೋದಾದ್ರೆ ಈ ಕಥೆಯನ್ನ ನೀವು ಮಿಸ್ ಮಾಡದೆ ನೋಡ್ಬೇಕು. ನಾವು ಇವತ್ತು ನಿಮಗೆ ಇಬ್ಬರು ಹೆಣ್ಣು ಮಕ್ಕಳ ಕತೆ ಹೇಳ್ತೀವಿ. ಮೋಸ ಹೋದ ಕತೆ, ಮೋಸ ಮಾಡ್ದವ್ರ ಕತೆನೂ ಹೇಳ್ತೀವಿ. ಮಾಟ ಮಂತ್ರ. ಹ್ರಾಂ ಕ್ರೀಂ ಚಟ್ ಫಟ್ ಸ್ವಾಹ ಆವಾಹಯಾಮಿ ಆವಾಹಯಾಮಿ. ಇಂತಹ ಮಂತ್ರಗಳನ್ನು ಕೇಳಿದವರ ಮನಸ್ಸು ತಲ್ಲಣಿಸುತ್ತದೆ ಅಂದರೆ ಡೌಟೇ ಇಲ್ಲ. ನೀವು ನಿಮಗೆ ಗೊತ್ತಿಲ್ಲದೆ ಅತೀಂದ್ರಿಯ ಶಕ್ತಿಯನ್ನ ಮಂತ್ರವಾದಿಗಳನ್ನ ನಂಬ್ತಾ ಇದ್ದೀರಿ ಅಂತಾನೆ ಅರ್ಥ. ನಿಂಬೆಹಣ್ಣು, ಕೋಳಿ ರಕ್ತ, ಹಂದಿ ರಕ್ತ, ಕಪ್ಪು ನಾಯಿ, ಕಪ್ಪು ಬೆಕ್ಕು, ಮೊಟ್ಟೆ, ಮಾಟದ ಗೊಂಬೆ, ಬೀಗ, ಕೂದಲು, ಹೆಜ್ಜೆಯ ಮಣ್ಣು ಇವನ್ನೆಲ್ಲ ಇಟ್ಕೊಂಡು ಯಾರೋ ಏನೋ ನಮಗೆ ಗೊತ್ತಿಲ್ಲದೆ ನಮ್ಮ ಮೇಲೆ ಪ್ರಯೋಗ ಮಾಡ್ತಾರೆ ಅನ್ನೋದನ್ನ ನೀವು ನಂಬ್ತಿದ್ದೀರಿ ಅಂದ್ರೆ ಅನುಮಾನವೇ ಬೇಡ. ನೀವು ಮಂತ್ರವಾದಿಗಳನ್ನ, ಮಾಟ ಮಂತ್ರಗಳನ್ನ ಅಗತ್ಯಕ್ಕಿಂತ ಜಾಸ್ತಿ ನಂಬ್ತಾ ಇದ್ದ ದೃಶ್ಯ. ಸಿನಿಮಾದ ಹೆಸರು A2 ಎದುರೇಟು. ಕ್ರಾಂ ಕ್ರೀಂ ಕ್ರೂಂ. ವಿನಾಶ ಕಾಲಕ್ಕೆ ವಿಪರೀತ ಬುದ್ಧಿ. ಇಲ್ಲಿ ನಾವು ಸಿನಿಮಾ ಕತೆ ಹೇಳೋಕ್ ಬಂದಿಲ್ಲ. ಇಂತಹ ಸಿನಿಮಾಗಳು ನೂರಾರಿವೆ. ಕನ್ನಡದಲ್ಲಷ್ಟೇ ಅಲ್ಲ, ಹಿಂದಿ, ತೆಲುಗು, ತಮಿಳು, ಮಲಯಾಳಂಲ್ಲೂ ಮಾಟ ಮಂತ್ರದ ಕತೆಗಳಿರೋ ಸಿನಿಮಾ ಬಂದಿವೆ. ಕೇವಲ ಹಿಂದೂ ಧರ್ಮದಲ್ಲಷ್ಟೇ ಅಲ್ಲ, ಮುಸ್ಲಿಮರಲ್ಲೂ ಮಾಟ ಮಂತ್ರ ಇದೆ, ವಾಮಾಚಾರ ಇದೆ, ಕ್ರೈಸ್ತರಲ್ಲೂ ಇದೆ. ಧರ್ಮಾತೀತವಾಗಿರೋ ವಾಮಾಚಾರ, ಮಾಟ ಮಂತ್ರದ ಕಲ್ಪನೆಗೆ ಮರುಳಾದವನಿಲ್ಲ. ಹಾಗೆಯೇ ಮರುಳಾದ ಇಬ್ಬರು ಮಹಿಳೆಯರ ಕಥೆಯೇ ಇವತ್ತಿನ ಇದೆಲ್ಲ ಬೇಕಿತ್ತ ವಿಶೇಷ. ಮೊದಲಿಗೆ ಮಾಟಗಾರನ ಮೋಡಿಗೆ ಬಿದ್ದು ಬೆತ್ತಲೆಯಾಗಿ ಬ್ಲ್ಯಾಕ್ ಮೇಲ್ಗೆ ಒಳಗಾದ ಮಹಿಳೆಯ ಕತೆ ನೋಡೋಣ. ಮೋಡಿಗಾರನ ಎದುರು ಬೆತ್ತಲಾದಳು. ಹ್ರಾಂ ಕ್ರೀಂ ಫಟ್ ಸ್ವಾಹ. ಕ್ರೀಂ 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 ಕಂಬನಂ. ಕೇರಳದ ಕದಿಮ ಹಾಕಿದ್ದು ಎಂತ ಮಂತ್ರ? ಆವಾಹಯಾಮಿ ಆವಾಹಯಾಮಿ. ಮಂತ್ರವಾದಿಯ ವೇಷ, ನಂಬಿದ್ರೆ ಮೋಸ, ಕಳ್ಕೋತೀರಿ ಲಕ್ಷ ಲಕ್ಷ. ಮಾಟ ಮಂತ್ರ ತಂತ್ರ. ವೀಕ್ಷಕರೇ, ಇದು ನಡೆದದ್ದು IT ಸಿಟಿ ಬೆಂಗಳೂರಿನಲ್ಲಿ. ಮೋಸ ಹೋದವಳು ಅನಕ್ಷರಸ್ಥೆಯೇನಲ್ಲ, ವಿದ್ಯಾವಂತೆ, ಲಕ್ಷ ಲಕ್ಷ ಹಣ ಇದ್ದ ಶ್ರೀಮಂತೆ. ವಿಚಿತ್ರ ಏನ್ ಗೊತ್ತಾ, ಈಕೆ ಬೆಂಗಳೂರಿನವಳು, ಆ ಮಾಟಗಾರ ಕೇರಳದವನು. ಒಬ್ಬನ ಹೆಸರು ಅರುಣ್, ಅವನು ಅರೆಸ್ಟ್ ಆಗಿದ್ದಾನೆ. ಇನ್ನೊಬ್ಬನ ಹೆಸರು
ಉಣ್ಣಿ ದಾಮೋದರನ್ ಪ್ರಧಾನ ಅರ್ಚಕ ಈ ವಿಡಿಯೋದಲ್ಲಿ ದೇವಸ್ಥಾನದ ಬಗ್ಗೆ ಉದ್ದುದ್ದ ಪುರಾಣ ಕತೆ ಹೇಳ್ತಾನಲ್ಲ, ಇವನೇ ಆ ಉಣ್ಣಿ ದಾಮೋದರನ್ ಅಂತೆ. ಪೆರಿಂಗೊಟ್ಟು ಕಾರದಲ್ಲಿದೆ ವಿಷ್ಣುಮಾಯಾ ದೇವಸ್ಥಾನ. ವಿಷ್ಣುಮಾಯ ಶಿವ ಪಾರ್ವತಿಯರ ಮೂರನೇ ಮಗ. ವಿಷ್ಣುಮಾಯ ವಿಶೇಷತೆಯೇ ಕೌಟುಂಬಿಕ ಪರಿಹಾರ. ವಿಷ್ಣುಮಾಯೆಗೆ ಹೋದರೆ ಮಾಟ ಮಂತ್ರ ತೆಗಿತಾರಂತೆ. ಇದು ವಿಷ್ಣುಮಾಯ ದೇವಸ್ಥಾನ. ವಿಷ್ಣುಮಾಯ ಅಂದ್ರೆ ವಿಷ್ಣುವಿನ ದೇವಸ್ಥಾನ ಅಂದುಕೋಬೇಡಿ. ಈ ವಿಷ್ಣುಮಾಯ ದೇವರು ಶಿವ ಪಾರ್ವತಿಯರ ಸಂತಾನ. ಗಣೇಶ ಸುಬ್ರಹ್ಮಣ್ಯರ ನಂತರ ಶಿವ ಪಾರ್ವತಿಗೆ ಜನಿಸಿದ ಇನ್ನೊಬ್ಬ ಪುತ್ರ ಅನ್ನೋದು ಇಲ್ಲಿನವರ ನಂಬಿಕೆ. ಈ ವಿಷ್ಣುಮಾಯ ದೇವಸ್ಥಾನದಲ್ಲಿ ಕೌಟುಂಬಿಕ ಸಮಸ್ಯೆಗಳನ್ನ, ಪತಿ ಪತ್ನಿಯರ ಸಮಸ್ಯೆಗಳನ್ನ ವಿಷ್ಣುಮಾಯ ಪರಿಹರಿಸ್ತಾನೆ ಅನ್ನೋದು ನಂಬಿಕೆ. ಅದಕ್ಕಾಗಿ ಇಲ್ಲಿ ವಿಶೇಷ ಪೂಜೆ, ಹೋಮ ಹವನ ಮಾಡ್ತಾರಂತೆ. ಅಂತದೊಂದು ನಂಬಿಕೆಯ ಕಾರ್ಯಸ್ಥಾನವನ್ನ ತನ್ನ ಕೆಟ್ಟ ಕೊಳಕ ಕೆಲಸಕ್ಕೆ ಬಳಸಿದ್ದಾನಂತೆ ಉಣ್ಣಿ ದಾಮೋದರನ್. ದೇವಸ್ಥಾನವಂತೂ ಅದ್ಭುತವಾಗಿದೆ, ಬಂಗಾರದಿಂದ ಮಾಡಲಾಗಿದೆ ಎನ್ನುವ ಭ್ರಮೆ ಹುಟ್ಟಿಸುವ ಈ ದೇವಸ್ಥಾನದ ವಾಸ್ತುಶಿಲ್ಪವಂತೂ ಅಮೋಘವಾಗಿದೆ. ನಂಬಿಕೆಯಂತೂ ಭಕ್ತರ ಮನಸ್ಸಿನಲ್ಲಿ ಆಳವಾಗಿ ಹಲೋ ಹಾಂ ಹಾಂ ಫ್ರೆಂಡ್ ಅವರದ್ದು. ಇಲ್ಲ ಇಲ್ಲ ಎನಕ್ಕೆ ರೂಮೆಲ್ಲ ಹಂಗೆ ತಿರಿಯೋದು. ಈ ನಂಬಿಕೆಯನ್ನೇ ಅಸ್ತ್ರ ಮಾಡಿಕೊಂಡಿದ್ದಾನೆ ಉಣ್ಣಿ ದಾಮೋದರನ್ ಮತ್ತು ಅವನ ಅಸಿಸ್ಟೆಂಟ್ ಅರ್ಚಕ ಅರುಣ್. ವೀಕ್ಷಕರೇ, ಈ ಮಹಿಳೆಯ ಫೋಟೋ ವಿಡಿಯೋಗಳು ಇವೆ. ಅವುಗಳನ್ನ ಬೈ ಮಿಸ್ಟೇಕ್ ತೋರಿಸೋಕೆ ಆಗಲ್ಲ, ಯಾಕಂದ್ರೆ ಆ ಮಹಿಳೆ ಅನುಭವಿಸಿರೋ ನರಕ ಅಂತದ್ದು. ಆ ಮಹಿಳೆಯು ಅಷ್ಟೇ ಕೇರಳದ ಪೆರಿಂಗೊಟ್ಟುಕಾರ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆಯನ್ನ ಸಲ್ಲಿಸಿದ್ದಾರೆ. ನಿನ್ನ ಎಲ್ಲ ಕಷ್ಟಗಳು ಬಗೆಹರಿಯುತ್ತವೆ ಎಂದು ಹೇಳಿದ್ರಂತೆ. ಯಾರೋ ಹೇಳಿದ ಮಾತುಗಳನ್ನ ನಂಬಿ ಈ ಮಹಿಳೆ ದೇವಸ್ಥಾನದವರನ್ನ ಆನ್ಲೈನ್ನಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಹೀಗೆ ಶುರುವಾಗುತ್ತೆ ಮಾತುಕತೆ. ಆ ಮಾತಿನಲ್ಲಿ ಆ ಮಾಟಗಾರ ಉಣ್ಣಿ ದಾಮೋದರನ್ ಅದೇನು ಮೋಡಿ ಮಾಡಿಬಿಡ್ತಾನೆ ಅಂದ್ರೆ ಈಕೆ ನಂಬ್ತಾಳೆ. ಕೇರಳದವನಾದ ಆತನಿಗೆ ಮಲಯಾಳಂ ಬರ್ತಿರ್ಲಿಲ್ಲ, ತಮಿಳು ಮತ್ತು ಕನ್ನಡ ಬರ್ತಿರುತ್ತೆ. ದೇವಸ್ಥಾನಕ್ಕೆ ಹೋಗ್ತಾರೆ, ಅಲ್ಲಿ ನಿಂಗೆ ಯಾರೋ ಮಾಟ ಮಾಡಿಸಿದ್ದಾರೆ, ಅದನ್ನ ತೆಗೆಯೋಕೆ 24,000 ಖರ್ಚಾಗುತ್ತೆ ಅಂತಾನೆ. ಈಕೆ ಹಣ ಕೊಟ್ಟು ಪೂಜೆ ಮಾಡಿಸಿ ವಾಪಸ್ ಬರ್ತಾರೆ. ಬರೋವಾಗ ಫೋನ್ ನಂಬರ್ ಕೂಡ ಕೊಟ್ಟು ಬರ್ತಾರೆ. ಮಧ್ಯರಾತ್ರಿ ಎದ್ದೇಳುತ್ತಾನೆ ಆ ಕಾಮುಕ ಮಾಟಗಾರ. ಮಧ್ಯರಾತ್ರಿ ಆ ಮಹಿಳೆಗೆ ಫೋನ್ ಮಾಡಿ ಇನ್ನೂ ಸ್ವಲ್ಪ ಪೂಜೆ ಮಾಡಬೇಕು, ಆ ಪೂಜೆಯಲ್ಲಿ ನೀನು ಇರಬೇಕು, ನಾನು ಇಲ್ಲಿ ಪೂಜೆ ಮಾಡ್ತೇನೆ, ನೀನು ಅಲ್ಲಿ ಪೂಜೆ ಮಾಡಬೇಕು, ಮೈ ಮೇಲೆ ಒಂದೇ ಒಂದು ಎಳೆ ಬಟ್ಟೆ ಕೂಡ ಇರಬಾರ್ದು ಅಂತಾನೆ. ನಂಬಿದ್ರೆ ಜನ ಹೇಗೆಲ್ಲ ನಂಬ್ತಾರೆ ಅನ್ನೋದ. ಹಲೋ ஹலோ சார் சொல்லுங்கள் சார். நான் இங்கே ஆஃபீஸில் வெளியில் வந்தேன் இப்போ. சௌக்கியமா? சௌக்கியம் சார். சாய் சாப்பிட்டா? இப்போ எப்போ வருது இங்கிட்டு? நான் ஃப்ரைடே ஈவினிங்கு வரேன். ಫ್ರೈಡೇ ಈವ್ನಿಂಗಾ? ವಿತ್ ಫ್ರೆಂಡಾ? ಫ್ರೆಂಡ್ ಅವರದ್ದು. ಅದ ರೂಮ್ எடுத்தா? ಇಲ್ಲ ಇಲ್ಲ எனக்கு ರೂಮೆಲ್ಲ ಹಂಗೆ ತಿರಿಯೋದು. ಹೀಗೆ ಶುರುವಾಗುವ ಕೀಚಕನ ಕಾಟ ಕಂಟಿನ್ಯೂ ಆಗುತ್ತೆ. ನಾನು ಕರೆದಾಗ್ಲೆಲ್ಲ ಕೇರಳಕ್ಕೆ ಬರಬೇಕು, ಇಲ್ಲ ಅಂದ್ರೆ ಅಷ್ಟೇ, ನಿನ್ನ ವಿಡಿಯೋನ ಆನ್ಲೈನ್ನಲ್ಲಿ ಲೀಕ್ ಮಾಡ್ತೀನಿ, ನಾನು ಕರೆದಾಗ ಬರಬೇಕು, ನಾನು ಹೇಳಿದಂಗೆಲ್ಲ ಕೇಳಬೇಕು ಅಂತ ಹೆದರಿಸ್ತಾನೆ. ಒಂದ್ಸಲ ಇವನ ಕಾಟ ತಾಳೋಕೆ ಆಗದೆ ಈಕೆ ಕೇರಳಕ್ಕೂ ಹೋಗಿ ಬಂದಿದ್ದಾರಂತೆ. ಅಲ್ಲಿಗೆ ಹೋಗಿದ್ದಾಗ ಆ ಮಹಿಳೆಯನ್ನ ಕಾರಿನಲ್ಲಿ ರೇಪ್ ಮಾಡೋಕೆ ಟ್ರೈ ಮಾಡಿದ್ನಂತೆ. ಹೇಗೋ ತಪ್ಪಿಸಿಕೊಂಡು ಬಂದ್ರಂತೆ. ನೀನು ಹೇಳಿದ್ದು ಕೇಳದೇ ಇದ್ರೆ ನಿಂಗೆ ಮಾಡಿಸಿರೋ ಮಾಟ ಮಂತ್ರವನ್ನ ನಿನ್ನ ಮಕ್ಕಳಿಗೆ ತಿರುಗು ಮಾಟ ಮಾಡಿಸ್ತೀನಿ ಅಂತೆಲ್ಲ ಹೆದರಿಸಿದ್ನಂತೆ. ಬೇಸತ್ತ ಆ ಮಹಿಳೆ ಬೆಂಗಳೂರಿಗೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪೊಲೀಸರು ಒಬ್ಬನನ್ನ ಹಿಡಿದು ಬೆಂಡೆತ್ತಿದ್ದಾರೆ, ಇನ್ನೊಬ್ಬ ಎಸ್ಕೇಪ್ ಆಗಿದ್ದಾನೆ. ಕೇಸ್ನ ಡೀಟೇಲ್ ಕೊಟ್ಟಿದ್ದಾರೆ ಬೆಳ್ಳಂದೂರು ಠಾಣೆಯ ಡಿಸಿಪಿ ಶಶಿಕುಮಾರ್. ದೇವಸ್ಥಾನದಲ್ಲಿ ಕೆಲಸ ಮಾಡುವವನು
ದೇವಸ್ಥಾನ ಹೋದಾಗ ಭೇಟಿಯಾದಾಗ ಪರಿಚಯವಿತ್ತು. ಸದರಿಗೆ ಒಂದು ವಾಟ್ಸಪ್ ಕಾಲ್ಗಳಲ್ಲಿ ಕರೆಯನ್ನು ಮಾಡಿ ತಮ್ಮ ಖಾಸಗಿ ಅಂಗಗಳನ್ನು ತೋರಿಸುವಂತೆ ಪೀಡಿಸುತ್ತಿದ್ದರು ಮತ್ತು ದೇವಸ್ಥಾನಕ್ಕೆ ಭೇಟಿಯಾದಾಗ ಅಸಭ್ಯವಾಗಿ ವರ್ತನೆ ಮಾಡಿ ಅತ್ಯಾಚಾರ ಮಾಡಲು ಪ್ರಯತ್ನಿಸಿದ ಬಗ್ಗೆ ಬೆಳಂದು ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದರು. ಆ ಪ್ರಕರಣದ ಆರೋಪಿತನನ್ನು ವಶಕ್ಕೆ ಪಡೆದು ಸೀಲ್ ಮಾಡಿದ್ದೀವಿ, ತನಿಖೆ ನಡೀತಾ ಇದೆ. ಇನಿಷಿಯಲಿ ವಾಟ್ಸಪ್ ಕಾಲ್ಗಳಲ್ಲಿ ಪರಿಚಯ ಆಗಿದ್ದಾರೆ, ದೇವಸ್ಥಾನಕ್ಕೂ ಭೇಟಿ ನೀಡಿದ್ದಾರೆ ಈ ಮಹಿಳೆ. ತದನಂತರ ಆತ ಈ ಥರ ಮಾಡಿದ್ದಾರೆ, ದೇವಸ್ಥಾನದಲ್ಲಿ ಸೇವಕ ಅಂತ. ತನಿಖೆ ನಡೀತಾ ಇದೆ. ಇನ್ನು ಈ ಕೇಸ್ನ ಹೆಚ್ಚಿನ ವಿವರವನ್ನ ಪೊಲೀಸರು ಹೇಳೋದಿಲ್ಲ. ಅಫ್ಕೋರ್ಸ್ ಅವರು ಹೇಳೋದಕ್ಕೂ ಆಗೋದಿಲ್ಲ, ಅವರಿಗೆ ಲೀಗಲ್ ಪ್ರಾಬ್ಲಮ್. ಚಾರ್ಜ್ ಶೀಟ್ ವಿವರಗಳೆಲ್ಲ ಹೇಳಿದ್ರೆ ಇನ್ನೊಂದು ರೀತಿ ಸಮಸ್ಯೆಯಾಗುತ್ತೆ. ಫೈನಲ್ ಆಗಿ ಪೊಲೀಸರು ಹೇಳೋದು ಅಷ್ಟೇ, ಇಂತಹ ವಂಚಕರ ಬಲೆಗೆ ಬೀಳಬೇಡಿ ಅಂತ. ಆದರೆ ಕೇಸ್ ಏನೇ ಆಗಲಿ, ಏನೇ ಜಾಗೃತಿ ಮೂಡಿಸ್ಲಿ, ಮೋಸ ಹೋಗೋರು ಇದ್ದೇ ಇರ್ತಾರೆ ಅಲ್ವಾ. ಇದಕ್ಕೆ ಇನ್ನೊಂದು ಸಾಕ್ಷಿ ಬಾಗಲಕೋಟೆಯಲ್ಲಿ ನಡೆದ ಇಂಥದ್ದೇ ಇನ್ನೊಂದು ಘಟನೆ. ಮೊದಲು ನೀವು ನೋಡಿದ್ದು ಕೇರಳದ ವಂಚಕನ ಕತೆ, ಬೆಂಗಳೂರಿನ ಹೆಣ್ಣು ಮಗಳು ಮೋಸ ಹೋದ ಕತೆ. ಈಗ ನೀವು ನೋಡೋದು ಬಾಗಲಕೋಟೆಯ ಕತೆ. ಇಲ್ಲೂ ವಂಚನೆ ಆಗಿದ್ದು ಮಹಿಳೆಗೆ. ವಿಚಿತ್ರ ಏನು ಗೊತ್ತಾ, ಇದು ದೆವ್ವದ ಹೆಸರಲ್ಲಿ ನಡೆದ ಮೋಸ. ದೆವ್ವದ ಕತೆ ನಂಬಿದ ಹೆಣ್ಣು ಮಗಳು ಕಳ್ಕೊಂಡಿದ್ದು 1000 ಅಲ್ಲ, 28 lakhs, 28 ಲಕ್ಷವನ್ನ ದೆವ್ವದ ಕತೆ ನಂಬಿ ಕಳ್ಕೊಂಡಿದ್ದಾರೆ ಒಬ್ಬ ಹೆಣ್ಣು ಮಗಳು. ಕತೆ ಈಗ ನೋಡ್ತಾ ಇರೋದು ಬೇರೆಯದ್ದೇ ಕತೆ. ಈ ಕಥೆಯಲ್ಲಿ ಮೋಸ ಹೋದಾಕೆಯು ಹೆಣ್ಣು, ಮೋಸ ಮಾಡಿದವಳು ಹೆಣ್ಣು. ದೆವ್ವದ ಹೆಸರಲ್ಲಿ ಲಕ್ಷ ಲಕ್ಷ ದೋಖ, ಲಕ್ಷ ಲಕ್ಷ ಹಣ ದೋಚಿ ಜ್ಯೋತಿಷಿ ಎಸ್ಕೆ. ಗೋವಾದ ಮಹಿಳಾ ಜ್ಯೋತಿಷಿಯಿಂದ ದೋಖ. ಪರಿಚಯವೇ ಇಲ್ಲದ ಮಹಿಳೆಗೆ ಕೊಟ್ಟಿದ್ದು 28.75 ಲಕ್ಷ. ಸೀಮಾ ಎಂಬ ಜ್ಯೋತಿಷಿ ಹಾಕಿದ್ದು ಮಾತ್ರ ಪಂಗನಾಮ. ಈ ವಂಚನೆ ನಡೆದಿರುವುದು ಬಾಗಲಕೋಟೆಯಲ್ಲಿ. ಇಲ್ಲಿನ ಮಹಿಳೆಯೊಬ್ಬರಿಗೆ 2 ವರ್ಷದ ಮಗುವಿತ್ತು. ಆ ಮಗುವಿನ ಹೆಸರು ಅಶ್ವಿಕಾ, ತಾಯಿಯ ಹೆಸರು ಲಕ್ಷ್ಮಿ ಲಾಗಲೋಟಿ. ಬಾಗಲಕೋಟೆ ಜಿಲ್ಲೆಯ ತೇರದಾಳದವರು. ಅವರಿಗೊಂದು ಮಗು ಇದೆ. ಅದಕ್ಕೊಂದು ವಿಶೇಷ ಪೂಜೆ ಮಾಡಿಸಬೇಕು ಅಂತ ಹೇಳಿ ಮೊದಲು 1 ಲಕ್ಷ ಹಾಕಿಸಿಕೊಂಡಿದ್ದ ಸೀಮಾ ಶಾಂಭವಿ ಹಂತ ಹಂತವಾಗಿ ಆ ಮಹಿಳೆ ಹೇಳಿದಾಗಲೆಲ್ಲ ದುಡ್ಡು ಹಾಕ್ತಾರೆ. ಮಗು ಮಾತ್ರ ಗುಣ ಆಗೋದಿಲ್ಲ, ಏನ್ ಮಾಡಿಸಿದ್ರು ಗುಣ ಆಗ್ತಿಲ್ಲ ಅಂದಾಗ ನ್ಯಾಚುರಲ್ ಆಗಿ ಲಕ್ಷ್ಮಿ ಕೇಳ್ತಾರೆ, ನೀವೇನ್ ಮಾಡ್ತಿದ್ದೀರಿ ಮೇಡಮ್, ಅಷ್ಟು ದುಡ್ಡು ಕೊಟ್ರು ಏನೂ ಆಗ್ಲಿಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಮ್ಮವರೇ ಗುರುಗಳೇ ಅಂತಿದ್ದವರು ಯಾವಾಗ ಮಾತಿನ ವರಸೆ ಬದಲಿಸ್ತಾರೋ ತಕ್ಷಣ ಆ ಸೀಮಾ ಶಾಂಭವಿ ಫೋನ್ ಸ್ವಿಚ್ ಆಫ್ ಆಗುತ್ತೆ. ದುಡ್ಡು ಕಳ್ಕೊಂಡ ಮೇಲೆ ಆ ಮಹಿಳೆಗೆ ಪೊಲೀಸರು ನೆನಪಾಗ್ತಾರೆ. ಅಜ್ಜಿಯೇ ದೆವ್ವ ಆಗಿ ಮೊಮ್ಮಗಳಿಗೆ ಕಾಟ ಕೊಡ್ತಿದ್ರಂತೆ. ಅಮ್ಮನ ಮೇಲೆ ಅನುಮಾನ ಪಟ್ಟ ಮಗಳು ಜ್ಯೋತಿಷಿಯನ್ನು ನಂಬಿದಳು. ಜ್ಯೋತಿಷಿಯ ಹೆಸರು ಸುಳ್ಳು, ಸೀಮಾ ಶಾಂಭವಿ ಅಲ್ಲ. ಇದೇ ತಿಂಗಳು 9ನೇ ತಾರೀಕು ಲಕ್ಷ್ಮೀ ಲಾಗಲೋಟಿ ಅಂತ, ಇವ್ರದ್ದು ಮಲ್ಲಾಪುರ, ಬಟ್ ತೇರದಾಳದಲ್ಲಿ ಒಂದು ಬಾಪೂಜಿ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಇವರು ಕ್ಲರ್ಕಾಗಿ ಕೆಲಸ ಮಾಡ್ತಿರ್ತಾರೆ. ಇವರಿಗೆ ಒಂದು ಮಗು ಕೂಡ ಇದೆ, ಅಶ್ವಿಕಾ ಅಂತ. ಇವರಿಗೆ 24/9/2024 ಸೆಪ್ಟೆಂಬರ್ದಲ್ಲಿ ಒಬ್ಬರು ಲೇಡಿ ಭೇಟಿ ಆಗ್ತಾರೆ, ಅಂದರೆ ಫೋನ್ ಮಾಡ್ತಾರೆ. ಅವ್ರದ್ದು ಲೇಡಿನ ತನ್ನ ಪರಿಚಯ ಮಾಡಿಕೊಂತಾರೆ, ನಾನು ಸೀಮಾ ಶಾಂಭವಿ ಅಂತ. ನಂತರದಲ್ಲಿ ಇವರಿಗೆ ಸ್ವಲ್ಪ ದಿವಸ ಆದಮೇಲೆ ಗೊತ್ತಾಗ್ತಾ ಇವ್ರ ಹೆಸರು ಸೀಮಾ ಸುರೇಶ್ ಶೆಟ್ಟಿ ಅಂತ. ವೀಕ್ಷಕರೇ, ಈ ಮಹಿಳೆಯು ಅವಿದ್ಯಾವಂತೆಯೂ ಅಲ್ಲ, ಬ್ಯಾಂಕಿನಲ್ಲಿ ಕೆಲಸ ಮಾಡ್ತಿರೋ ಹೆಣ್ಣು ಮಗಳು. ಆ ಮಹಿಳೆಯ ಹೆಸರು ಸೀಮಾ ಶಾಂಭವಿ ಅಲ್ಲ, ಸೀಮಾ ಸುರೇಶ್ ಶೆಟ್ಟಿ. ಇಷ್ಟಕ್ಕೂ ಆಕೆಗೆ ಸ್ವತಃ ಏನೂ ಗೊತ್ತಾಗ್ಲಿಲ್ಲ. ಈ ಲಕ್ಷ್ಮಿ ತಮ್ಮ ಮಗುವಿಗೆ ಹೀಗೆ ಆಗ್ತಾ ಇದೆ ಅಂತ ಹೇಳ್ಕೊಂಡ್ರು, ತಮ್ಮ ತಾಯಿ ಮೃತಪಟ್ಟಿದ್ದಾರೆ ಅನ್ನೋದನ್ನ ಹೇಳ್ಕೊಂಡ್ರು. ಆಗ ಆ ಸೀಮಾ ಕಟ್ಟಿದ ಕತೆಯೇ ಲಕ್ಷ್ಮಿಯ ತಾಯಿಯೇ ಮಗಳಿಗೆ ಮೆಟ್ಟಿಕೊಂಡಿರೋ ದೆವ್ವ ಅನ್ನೋ ಕತೆ. ಆನಂತರ ಅವಳು ಇವರಿಗೆ ಮನವರಿಕೆ ಮಾಡಿಕೊಡ್ತಾರೆ, ಇಲ್ಲ ನಿಮ್ಮ ತಾಯಿ ಡೆತ್ ಆಗಿದೆ 2 ವರ್ಷದಿಂದ, ಈ ನಿಮ್ಮ ತಾಯಿನೇ ಆ ಮಗುಗೆ ಬಂದು ಕಾಡಲಾರಂಭಿಸಿದ್ದಾರೆ, ಅದು ನಿಮ್ಮಲ್ಲಿ ಭೂತವಾಗಿ ನಿಮ್ಮ ಮಗುನ ಇದರಲ್ಲಿ ಬರ್ತಾ ಇದ್ದಾರೆ, ಅದಕ್ಕೆ ಸುಮಾರು ಖರ್ಚು ಕೂಡ ಮಾಡಬೇಕಾಗತ್ತಾ, ಎಲ್ಲ ಹೋಮ ಅವನ ಭೂತ ಏನು ಬಿಡಿಸ್ತಕ್ಕಂಥದ್ದು ಏನಿರ್ತಲ್ಲ ಅದನ್ನೆಲ್ಲನೂ ಕೂಡ ಮಾಡಬೇಕು,
ಮತ್ತು ನಾನು ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಕೂಡ ಒಂದೊಂದು ಇಂಜೆಕ್ಷನ್ ಕೊಡ್ತೀನಿ, ಅದಕ್ಕೆಲ್ಲ ದುಡ್ಡು ಖರ್ಚಾಗತ್ತೆ ಅಂತ ಹೇಳ್ತಾರೆ. ಇವರಿಗೆ ಸ್ವಲ್ಪ ಮನವೊಲಿಸ್ತಾ ಹೋಗ್ತಾರೆ ಅವರು. ಇವ್ರ ಹತ್ರ ತಿಳ್ಕೊಂತಾರೆ ಮುಂಚೆ ಏನೇನಿದೆ ಅಂತ. ಇವರ ಕಡೆ ಸ್ವಲ್ಪ ಗೋಲ್ಡ್ ಇರ್ತಾ, ಮತ್ತು ಇವರು ಅಜ್ಜಿ ಹೆಸರಲ್ಲಿ ಇರ್ತಕ್ಕಂಥದ್ದು ಬ್ಯಾಂಕ್ FD ಇರ್ತಾ. ಒಟ್ಟು ಇವ್ರ ಕಡೆ ಒಂದು 28,75,000 ರೂಪಾಯಿ ದುಡ್ಡನ್ನು ಅವರು ಬೇರೆ ಬೇರೆ ರೂಮ್ ಮೂಲಕ ತಗೊತಾರೆ. ತಾತ ಅಜ್ಜಿ ಎಲ್ಲಾದ್ರೂ ಮೊಮ್ಮಕ್ಕಳಿಗೆ ಕಾಟ ಕೊಡೋಕೆ ಸಾಧ್ಯನಾ? ಸಣ್ಣ ಆಲೋಚನೆಯನ್ನು ಮಾಡೋದಿಲ್ವಲ್ಲ. ಈ ಹೆಣ್ಮಕ್ಳೇನು ತಲೆಯಲ್ಲಿ ಮೆದುಳಿಲ್ಲದೆ ಇದ್ದಾಗ ಗಂಡು ಮಕ್ಕಳು ಯೋಚನೆ ಮಾಡೋದಿಲ್ಲ. ಆಕೆಗೆ ಈ ಲಕ್ಷ್ಮಿಯವರ ಹತ್ತಿರ ಎಷ್ಟು ದುಡ್ಡಿದೆ ಅನ್ನೋದೆಲ್ಲ ಗೊತ್ತಾಗಿನೇ ಚೀಟಿಂಗ್ ಮಾಡಿದ್ದಾಳೆ. ಅಮಾವಾಸ್ಯೆಗೊಂದು ಪೂಜೆ, ಹುಣ್ಣಿಮೆಗೊಂದು ಪೂಜೆ. ಆಕೆ ಅಂದ್ರೆ ಸೀಮಾ ಶಾಂಭವಿ ಅಲಿಯಾಸ್ ಸೀಮಾ ಸುರೇಶ್ ಶೆಟ್ಟಿ. ಅಮಾವಾಸ್ಯೆಗೊಂದು ಪೂಜೆಯಂತೆ, ಹುಣ್ಣಿಮೆಗೊಂದು ಪೂಜೆಯಂತೆ ಕ್ಯಾಶಲ್ಲೂ ಕೊಟ್ಟಿದ್ದಾರಂತೆ, ಅಕೌಂಟಿಗೂ ದುಡ್ಡು ಹಾಕಿದ್ದಾರಂತೆ. ಈಗ ಈ ವಂಚಕಿಯನ್ನ ಹಿಡಿಯೋ ಕೆಲಸ ಪೊಲೀಸರದ್ದು. ಗೋವಾದಲ್ಲಿ ವಶಕ್ಕೆ ತೆಗೆದುಕೊಂಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಆದರೆ ಅದೆಷ್ಟು ದಿನಗಳಿಂದ ಅಮಾವಾಸ್ಯೆಗೊಂದ್ಸಲ ಹುಣ್ಣಿಮೆಗೊಂದ್ಸಲ ದುಡ್ಡು ಕೊಡ್ತಿದ್ದಾರೋ ಗೊತ್ತಿಲ್ಲ. ಹಾಗಂತ ಇದನ್ನೆಲ್ಲ ನೋಡಿ ಪೊಲೀಸರು ಶಾಕ್ ಅಂತ ಹೇಳೋಕ್ಕಾಗಲ್ಲ. ಇಂಥ ಕೇಸುಗಳನ್ನ ಅವರು 1000 ನೋಡಿರ್ತಾರೆ. ಕೊಟ್ಟಿರೋ ದುಡ್ಡು ವಾಪಸ್ ಬರುತ್ತೋ ಇಲ್ವೋ ದೇವರಿಗೂ ಗೊತ್ತಿಲ್ಲ, ದೆವ್ವಕ್ಕೂ ಗೊತ್ತಿಲ್ಲ. ದೆವ್ವ ಇದೆಯಾ? ನಿಜಾನ? ಡೌಟೇ ಬೇಡ. ದೆವ್ವಾನೂ ಇದೆ, ಮಾಟ ಮಂತ್ರನೂ ಇದೆ. ಭಯ ಪಡೋ ನಮ್ಮ ಮನಸ್ಸಿಗಿಂತ ದೊಡ್ಡ ದೆವ್ವ ಇನ್ನೊಂದು ಇರಲಿಕ್ಕೆ ಸಾಧ್ಯನೇ ಇಲ್ಲ. ಜನಕ್ಕೆ ಸತ್ಯ ಗೊತ್ತಾಗೋದು ಕಳ್ಕೊಂಡು ಮೇಲೇನೆ ಅನ್ನೋದು ಮಾತ್ರ ದುರಂತ. ಓಕೆ, ಇಲ್ಲಿಗೆ ಇಂಥದ್ದೆಲ್ಲ ಎಂಡ್ ಆಗುತ್ತಾ? ನೋ ವೇ. ಮೋಸ ಮಾಡೋರು ಬರ್ತಾನೆ ಇರ್ತಾರೆ, ಡಿಸೈನ್ ಆಗಿ ಮೋಸ ಮಾಡ್ತಾನೆ ಇರ್ತಾರೆ. ಪೊಲೀಸರು ಹಿಡಿತಾನೆ ಇರ್ತಾರೆ, ನಾವು ತೋರಿಸ್ತಾನೆ ಇರ್ತೀವಿ, ಇದೆಲ್ಲ ಬೇಕಿತ್ತ ಅಂತ ಹೇಳ್ತಾನೆ ಇರ್ತೀವಿ. ಇದು ಇವತ್ತಿನ ವಿಶೇಷ. ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.